ಗೌರಿಬಿದನೂರು ನಗರದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಮುಗಿದ ನಂತರ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿ ಮಾತನಾಡಿದ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿಕುಮಾರ್, ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಬದ್ಧತೆಯನ್ನ ಮೈಗೂಡಿಸಿಕೊಂಡು ಸಂಘದ ಹಾಗೂ ಸಮಾಜದ ಏಳಿಗೆಗೆ ದುಡಿಯಬೇಕು ಎಂದರು. ಸಂಘದ ಚುನಾವಣೆಗಳು ಚುನಾವಣೆಗಷ್ಟೇ ಸೀಮಿತವಾಗಬೇಕು, ಅಭಿವೃದ್ಧಿಗೆ ಅಡ್ಡಿಯಾಗಬಾರದು. ಪದಾಧಿಕಾರಿಗಳು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಹಿರಿಯ ಪತ್ರಕರ್ತರೆ ಎಲ್ಲ ಇಡೀ ಜಿಲ್ಲೆಯಾದ್ಯಂತ ಇದು 3ನೇ ತಾಲೂಕು ಚುನಾವಣೆ ನಡೀತಾ ಇರುವಂಥದ್ದು. ಸೊ ನಮ್ಮ ಎಲ್ಲ ಕಡೆ ಸುಸೂತ್ರವಾಗಿ ಚುನಾವಣೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಎಲ್ಲ ಕಡೆ ನಡೆದಿದೆ. ನಮ್ಮ ಪ್ರಾಶಸ್ತ್ಯ ಮೊದಲದಾಗಿ ಅವಿರೋಧ ಆಯ್ಕೆ ಬೇಕು ಅಂತ ಎಲ್ಲ ತಾಲೂಕುಗಳಿಗೂ ಕೂಡ ನಾವು ಅಂದರೆ ಜಿಲ್ಲಾ ಸಂಘ ಈ ಬಾರಿ ಒಂದು ಒಳ್ಳೆ ನಿರ್ದೇಶನ ತೆಗೆದುಕೊಂಡಿತ್ತು. ಏನಂದರೆ ಜಿಲ್ಲಾ ಸಂಘ ಯಾವ ಕಾರಣಕ್ಕೂ ತಾಲೂಕಿನ ಚುನಾವಣೆಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗೋದಿಲ್ಲ. ಸೊ ಆಯಾ ತಾಲೂಕುಗಳವರಿಗೆ ಕೂತು ಒಂದಷ್ಟು ಬಗೆಹರಿಸ್ಕೊಂಡು ಯುನಾನಿಮಸ್ ಆಗಲಿ ಅಂತ ಅನಿವಾರ್ಯವಾಗಿ ಇಲ್ಲಿ ನಮ್ಮ ಆಶಯ ಕೂಡ ಈಡೇರಿದೆ ಅನಿಸಿದೆ. ಒಂದು ಸ್ಥಾನ ಬಿಟ್ಟರೆ ಉಳಿದೆಲ್ಲ ಸ್ಥಾನಗಳಿಗೂ ಕೂಡ ಅವಿರೋಧವಾಗಿ ಆಯ್ಕೆ ಆಗಿದೆ. ಸೊ ಹೀಗಾಗಿ ಗೌರಿಬಿದನೂರು ತಾಲೂಕಿನ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ. ಒಂದು ಸ್ಥಾನಕ್ಕೆ ಮಾತ್ರ ಅನಿವಾರ್ಯ, ಈಗ ಅವಿರೋಧ ಆಯ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅನಿವಾರ್ಯ ಚುನಾವಣೆ ನಡೆಸೋದು. ಆ ಉದ್ದೇಶಕ್ಕಾಗಿ ಚುನಾವಣಾಧಿಕಾರಿಗಳು ಕೂಡ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಎಲ್ಲ ತಾಲೂಕುಗಳಿಗೂ ಹೋಗಿ ಒಂದಷ್ಟು ಪ್ರಾಶಸ್ತ್ಯ ಕೊಡ್ತಾರೆ, ಯುನಾನಿಮಸ್ ಮಾಡ್ಕೊಳ್ಳಿ. ಅವರು ಕನ್ವಿನ್ಸ್ ಮಾಡಿ, ಅವರು ಪತ್ರಕರ್ತರೇ ಆಗ್ತಾ ಇರೋದ್ರಿಂದ ಸೊ ಅವರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ಇರಲಿ. ಸೊ ಒಂದು ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೆದಿದೆ. ಸೊ ಅಧ್ಯಕ್ಷರಾಗಿ ನಮ್ಮ ಜಗನ್ನಾಥ ರೆಡ್ಡಿ ಅವರು ಹಿರಿಯರು ಅವರು ಆಯ್ಕೆಯಾಗಿದ್ದಾರೆ, ಅವ್ರಿಗೂ ಕೂಡ ಅಭಿನಂದನೆಗಳು. ಜೊತೆಗೆ ಉಪಾಧ್ಯಕ್ಷರಾಗಿ ಪ್ರದೀಪ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಮುರಳೀಧರ್ ಅವರು, ಖಜಾಂಚಿಯಾಗಿ ಆತ್ಮೀಯ ಸ್ನೇಹಿತ ಲೋಕೇಶ್ ಅವರು ಸೇರಿದಂತೆ ಎಲ್ಲ ಉಳಿದವರೆಲ್ಲ ಇಸಿಗಳಾಗಿ ಆಗಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಸರ್. 10 ಜನ ಇದ್ದಾರೆ. ಮಂಜಣ್ಣವರು ಕೂಡ ಈ ಸಂಘವನ್ನ ಸಾಕಷ್ಟು ಮೊದಲಿಂದ ಕೂಡ ಕಟ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಪಟಾಣ್ ಸರ್, ಆದಿಯಣ್ಣವರು ಕೂಡ ಸಾಥ್ ಕೊಟ್ಕೊಂಡು ಬಂದಿದ್ದಾರೆ ಇಷ್ಟು ದಿನಗಳು ಕೂಡ. ಸೊ ಇದೇ ರೀತಿ ಚುನಾವಣೆ ಮಾತ್ರಕ್ಕೆ ಇರಲಿ, ಮುಂದೆ ಎಲ್ಲ 10 ಜನ ಕೂಡ ಒಗ್ಗಟ್ಟಾಗಿ ಈ ಸಂಘವನ್ನು ಮತ್ತಷ್ಟು ಮುನ್ನಡೆಸ್ಕೊಂಡು ಹೋಗಿ, ಜೊತೆಗೆ ಈಗಾಗಲೇ ಒಂದು ಭವನವನ್ನು ಕಟ್ತಿದ್ದಾರೆ. ಅದು ಅಂದರೆ ಸರ್ಕಾರ ಲೆಕ್ಕದಲ್ಲಿದೆ. ಅದನ್ನು ನಮ್ಮ ಸಂಘಕ್ಕೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನಾನು ಈ ಹಿಂದೆ ನಮ್ಮ ಮಂಜಣ್ಣವ್ರ ಜೊತೆ ಮಾತಾಡಿದ್ದೀವಿ. ಅದು ಒಂದಷ್ಟು ನಮ್ಮ ಸಂಘಕ್ಕೆ ಮಂಜೂರು ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋಣ. ಗೌರಿಬಿದನೂರು ತಾಲೂಕು ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಎಸ್ಸಿ ಜಗನ್ನಾಥ ರೆಡ್ಡಿ ಮಾತನಾಡಿ, ಸಂಘದ ಎಲ್ಲಾ ಪದಾಧಿಕಾರಿಗಳ ಸಲಹೆ ಸೂಚನೆಗಳನ್ನು ಪಡೆದು ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು. ಗೌರಿಬಿದನೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಎಸ್ಸಿ ಜಗನ್ನಾಥ ರೆಡ್ಡಿ, ಉಪಾಧ್ಯಕ್ಷರಾಗಿ ಜಿಎ ಪ್ರದೀಪ್, ಪ್ರಧಾನ ಕಾರ್ಯದರ್ಶಿಗಳಾಗಿ ಸಿಎ ಮುರಳೀಧರ್, ಖಜಾಂಚಿಯಾಗಿ ಲೋಕೇಶ್, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ದೇವಿ ಮಂಜುನಾಥ್, ಪಠಾಣ್ ಸೈಫುಲ್ಲಾ, ಆದಿಯಪ್ಪ, ಚೇತನ್ ಆಯ್ಕೆಯಾದರು. ಚುನಾವಣಾಧಿಕಾರಿಯಾಗಿ ಸೋಸು ನಾಗೇಂದ್ರನಾಥ್ ಕರ್ತವ್ಯ ನಿರ್ವಹಿಸಿದ್ರ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಗತಿ ನಾಗರಾಜ್, ಕಾರ್ಯಕಾರಿ ಸಮಿತಿ ಸದಸ್ಯ ಆರ್ ಮಂಜುನಾಥ್, ಗೋವರ್ಧನ್, ಉಪಚುನಾವಣಾಧಿಕಾರಿ ಶ್ರೀ ಲಕ್ಷ್ಮಿ ಈ ಸಂದರ್ಭದಲ್ಲಿ ಹಾಜರಿದ್ರ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.